ನಮಸ್ಕಾರ ಬಂಧುಗಳೇ. ಈ ಬಿ ಜೆ ಪಿಯ ಅವರು ಬಿ ಜೆ ಪಿನೂ ಅಲ್ಲ, ಈ ಯತ್ನಾಳ್ ದಲಿತ ಮಹಿಳೆಗೂ ಕೂಡ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಲು ಅರ್ಹರಿಲ್ಲ ಅಂತ ಒಂದು ಹೇಳಿಕೆನ ಕೊಡ್ತಾನೆ. ಅಂದರೆ ಹಾಗಾದ್ರೆ ನಾವೇನು ಹಿಂದೂಗಳಲ್ವಾ? ನಮಗೆ ಒಬ್ಬ ದೇವ್ರನ್ನ ಪೂಜೆ ಮಾಡೋಂಥ ಅರ್ಹತೆಯೂ ಇಲ್ವಾ? ನೋಡಿ, ಆ ವಿಡಿಯೋ ಹಾಕಿದ್ದೀನಿ, ಫಸ್ಟ್ ಅದನ್ನ ನೋಡಿ, ಆಮೇಲೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದರ ಮೇಲೆ ನಾನು ಇವತ್ತೇ ಘೋಷಣೆ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ. ಆ ವಿಡಿಯೋದಲ್ಲಿ ನೋಡಿ ಯಾವ ಥರ ಹೇಳ್ತಾರೆ. ಮೊನ್ನೆ ಯಾರು ಆ ಮುಸ್ಲಿಂ ಲೇಡಿ ದಸರಾನ ಉದ್ಘಾಟನೆ ಮಾಡಲಿಕ್ಕೆ ಅಂತ ದಿನ ಅದನ್ನು ತಗೊಂಡ್ರು. ಯಾರು? ಇದೇ ಬಿ ಜೆ ಪಿಯವರು. ಉದ್ಘಾಟನೆ ಮಾಡಬಾರ್ದು ಮುಸ್ಲಿಮ್ಸ್ ಅಂತ. ಈಗ ಕೋರ್ಟ್ ಅವ್ರಿಗೆ ಚೀಮಾರಿ ಹಾಕಿದ್ಮೇಲೆ ಈಗ ಅವರು ಲಾಸ್ಟ್ನೇ ಅಸ್ತ್ರ ಬಂದೈತೆ. ಯಾರ ಮೇಲೆ? ದಲಿತರ ಮೇಲೆ. ಆ ಯತ್ನಾಳ್ ಹೇಳ್ತಾರೆ, ಒಬ್ಬ ದಲಿತನು ಕೂಡ ಮಹಿಳೆಯು ಕೂಡ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡೋ ಅರ್ಹತೆ ಇಲ್ವಂತೆ. ಹಾಗಾದ್ರೆ ಯತ್ನಾಳ್ ಮಾಡ್ಬೋದಾ? ಈ ಯತ್ನಾಳ್ ಎಂತ ಅಸ್ವಸ್ಥನ ಅಥವಾ ಮಾನಸಿಕನ ಅಂತ ಗೊತ್ತಾಗ್ತಾ ಇಲ್ಲ. ದಲಿತರು ಕಂಡ್ರೆ ಯಾಕೆ ಇವ್ರಿಗೆ ಇಷ್ಟೊಂದು ಉರಿ? ಯೋಚನೆ ಮಾಡಿ ನಮ್ಮ ದಲಿತ ಬಂಧುಗಳು. ಇವ್ರ ಪ್ರೀತಿ ಏನಿದ್ರು ನಮ್ಮ ಮೇಲೆ, ದಲಿತರ ಮೇಲೆ ಪ್ರೀತಿ ಇರೋದೇನು ಬರೀ ವೋಟ್ ಬ್ಯಾಂಕ್ಗೋಸ್ಕರನ? ನಮ್ಮನ್ನು ದೇವಸ್ಥಾನ ಒಳಗಡೆ ಬಿಡೋಕ್ಕೆ ನಿಮಗೆ ಅರ್ಹತೆ ಇಲ್ಲ. ದೇವಸ್ಥಾನ ಒಳಗಡೆ ಕೂಡ ನಮ್ಗೆ ಸೇರಿಸಲ್ಲ. ಅಂಥದ್ರಲ್ಲಿ ಇವತ್ತು ನೀವು ಅದ್ರ ಬಗ್ಗೆ ಈಗ ಯಾಕೆ ಅಷ್ಟಿನಿಂದ ಮುಸ್ಲಿಂ ಬಗ್ಗೆ ಮಾತಾಡಿದ್ರಿ. ಈಗ ಮುಸ್ಲಿಮ್ನ ನಿಮ್ಗೆ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಈಗ ದಲಿತರ ಬಗ್ಗೆ ಬರ್ತೀರಾ. ಏನು ಹೇಳೋದು? ಯತ್ನಾಳ್ ಅವರೇ, ನೀವು ಕೂಡ ಒಬ್ಬ ಶೂದ್ರ ಅನ್ನೋದನ್ನು ಮರಿಬೇಡಿ. ಫಸ್ಟ್ ಆಫ್ ಆಲ್ ನೀವೊಬ್ಬ ಈ ರಾಜ್ಯದ ಪ್ರತಿನಿಧಿಯಾಗಿ ಯಾವ ಥರ ಮಾತಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಯಾವುದೇ ವಿಚಾರ ಬಂದರೆ ಯಾಕೆ ನೀವು ದಲಿತರನ್ನ ಅಲ್ಲಿ ತಂದು ಮಧ್ಯದಲ್ಲಿ ಸೇರಿಸ್ತೀರಾ ಹೇಳಿ? ನಿಮಗೆ ದಲಿತರ ಬಗ್ಗೆ ಅಥವಾ ಮುಸ್ಲಿಮ್ಸ್ ಬಗ್ಗೆ, ಹಿಂದೂಗಳ ಬಗ್ಗೆ, ನಾವೇನು ಹಿಂದೂಗಳಲ್ವಾ? ಹಾಗಾದ್ರೆ ದಲಿತರು ಯಾರು ಹಿಂದೂಗಳೇ ಇಲ್ವ ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ? ಆಮೇಲೆ ನಿಮ್ಗೆ ಯಾರಿಗೆ ಇಷ್ಟ ಬೇಕು, ನಿಮ್ಗೆ ಯಾರು ಇಷ್ಟ ಆಯ್ತು ಅಂಥವ್ರನ್ನ ಕರ್ಕೊಂಬಂದು ಉದ್ಘಾಟನೆ ಮಾಡಿ ಮಾರಾಯರೆ. ಯಾರು ಬೇಡ ಅಂತ ಹೇಳ್ತಾರೆ ಅದನ್ನು ಬಿಟ್ಟು ನೀವು ಯಾಕೆ ದಲಿತ ಮಹಿಳೆಯೂ ಕೂಡ ಅರ್ಹತೆ ಇಲ್ಲ ಅಂತ ಹೇಳ್ತೀರಿ? ನಾವೇನು ದಲಿತ ಮಹಿಳೆಯನ್ನು ಅಲ್ಲೋಗಿ ಚಾಮುಂಡೇಶ್ವರಿಗೆ ಕಳಿಸಿ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡಿಸಿ ಅಂತ ನಾವು ಏನಾರು ಹೇಳಿದ್ವಾ? ನಿಮ್ಮನ್ನು ಕೇಳಿದ್ವಾ? ನಿಮ್ಮ ಕೊಳಕು ಮನಸ್ಥಿತಿ ಇವಾಗಿಂದ ನೋಡ್ತಾ ಇಲ್ಲ ನಾವು. ಈ ಬಿ ಜೆ ಪಿ RSSನ ಕೊಳಕು ಮನಸ್ಥಿತಿನ ನಾವು ಇವತ್ತಿಂದ ನೋಡ್ತಾ ಇಲ್ಲ. ಯಾಕೆ ನಿಮಗೆ ಇಷ್ಟು ದಲಿತರು ಕಂಡ್ರೆ ನಿಮಗೆ ಆಗಲ್ಲ? ಬರೀ ನಿಮ್ಮ ಪ್ರೀತಿ ದಲಿತರ ಮೇಲೆ ಇರತಕ್ಕಂಥ ಪ್ರೀತಿ ಬರೀ ಮೇಲ್ನೋಟಕ್ಕೆ, ರಾಜಕೀಯಕ್ಕೋಸ್ಕರ ಮಾತ್ರ ನಾವು ಹಿಂದೂಗಳು ದಲಿತರ ಪರ ಅಂತ. ಇದನ್ನು ತಿಳ್ಕೊಬೇಕಾದ್ರೆ ನಮ್ಮ ದಲಿತರು ಇದನ್ನು ತಿಳ್ಕೊಬೇಕು ಕರೆಕ್ಟಾಗಿ. ನೋಡಿ, ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ, ನಮ್ಮನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಿ ಸ್ನೇಹಿತರೆ. ಇವ್ರ ಕೊನೆಗೆ ಏನು ಗೊತ್ತಾ? ಯತ್ನಾಳ್ ಅಂತವ್ರಿಗೆ, ಯತ್ನಾಳ್ ಅಥವಾ ಬೇರೆ ಬಿ ಜೆ ಪಿ ಅವ್ರಿಗೆ ಕೊನೆಗೆ ಮುಸ್ಲಿಮ್ಸ್ನ ಏನು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಬರೋದೇ ನಮ್ಮ ದಲಿತರ ಮೇಲೆ ಅವರು. ಇವ್ರಿಗೆ ಎರಡೇ ಗೊತ್ತಿರೋದು, ಹಿಂದುತ್ವ ಮುಸ್ಲಿಂ ಅದು ಬಿಟ್ಟರೆ ದಲಿತರು. ಎಲ್ಲಿ ಬದುಕ್ತಾ ಇದೀವಿ ನಾವು? ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವ ಅನ್ನೋದು ಅರ್ಥ. ಏನು ನಮ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ಬದುಕೋಕ್ಕೆ ಸ್ವಾತಂತ್ರ್ಯ ಇಲ್ವಾ ದಲಿತರಿಗೆ? ನೀವೇ ಪೂಜೆ ಮಾಡಿರಿ, ನಮಗೇನು ದೇವ್ರು ಬೇಡ. ಯಾರು ಕೇಳಿದ್ರು ನಿಮ್ಮ ದೇವ್ರ ಪೂಜೆ ಮಾಡ್ಬೇಕು ನಾವು ಅಂತ? ನಾವೇನಾದ್ರು ಕೇಳಿದೀವಾ? ಪುಷ್ಪಾರ್ಚನೆ ಮಾಡಬೇಕು, ನಾವು ಉದ್ಘಾಟನೆ ಮಾಡಬೇಕು ನಾವೇನಾದ್ರು ಕೇಳಿದೀವ ನಿಮ್ಮನ್ನ? ಯಾಕೆ ಮಧ್ಯದಲ್ಲಿ ದಲಿತರು ಅಂತ ತತ್ತೀರಿ? ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಂದರೆ ಹೋಗಿ ಜನಗಳ ಅಭಿವೃದ್ಧಿ ನೋಡಿ.
ಅದರ ಕಡೆ ಗಮನ ಕೊಡಿ. ನೀವು ಸುಮ್ಮನೆ ಬಂದು ಏನೋ ಮಾತಾಡೋದು, ಇಲ್ಲಿ ಕಿಚ್ಚೋದು, ಜನಗಳನ್ನ ಸುಮ್ಮನೆ ಇರ್ತಕ್ಕಂಥ ಹಿಂದುಳಿದ ಮಕ್ಕಳ ಶೂದ್ರ ಮಕ್ಕಳನ್ನ ನೀವು SC STಗಳನ್ನ ತಂದು ರೋಡಿಗೆ ಬಿಡೋಕ್ಕಂಥದ್ದು ಯಾಕೆ ನಿಮ್ಗೆ ಇಂಥ ಮನಸ್ಥಿತಿ? ನಿಮ್ಮ ರಾಜಕೀಯ ಪಿತೂರಿಗಾಗಿ ಎಲ್ಲರನ್ನ ಯಾಕೆ ಈ ಥರ ನೀವು ಬಳಸ್ತಾ ಇದ್ದೀರಿ? ಆ ಮದ್ದೂರಲ್ಲಿ ಬರ್ತೀರಾ, ಅಲ್ಲೂ ಕೂಡ ದ್ವೇಷದ ಭಾಷಣ ಮಾಡ್ತೀರಾ. ಅಲ್ಲೇ ನಿಮ್ಮ ಮಕ್ಕಳಿದಾರಾ? CT ರವಿ ಮಕ್ಕಳಿದಾರಾ? ಇಲ್ಲ BJPಯ R ಅಶೋಕನ ಮಕ್ಕಳಿದಾರಾ? ಪ್ರತಿಭಟನೆ ಮಾಡ್ತಕ್ಕಂಥವರೆಲ್ಲ ನಮ್ಮಂಥ ಹಿಂದುಳಿದ ವರ್ಗದವರೇ, ನಮ್ಮಂಥ ದಲಿತರೇ SC STಗಳೇ ಮಾಡ್ತಾ ಇರೋದಲ್ಲಿ. ಆದರೆ ಆ ದಡ್ಡ ಜನಗಳಿಗೆ ಬುದ್ಧಿ ಇಲ್ಲ. ಎಲ್ಲಿಗೆ ತಗೊಂಡೋಗ್ತಾ ಇದ್ದಾರೆ ಈ ಸಮಾಜನ ನೀವು ಹೇಳಿ? ಒಂದು ಅಂತೂ ಅರ್ಥನೇ ಆಗ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳಿರೋದು, ಯಾಕೆ ಅಂಬೇಡ್ಕರ್ ಈ ಹಿಂದೂ ಧರ್ಮನೇ ಬೇಡ ಅಂತ ಹೋಗಿದ್ದೇಳಿ? ನಿಮ್ಮಂಥ ಕೊಳಕು ಮನಸ್ಥಿತಿಗಳನ್ನ ನೋಡಿ, ನಿಮ್ಮಂಥವ್ರನ್ನ ನೋಡಿ, ನಿಮ್ಮಂಥ ಜನಗಳಿಗೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನೋಡಿ ಬಂಧುಗಳೇ. ಇಂಥವ್ರನ್ನ ನೀವು ಇನ್ನೂ ಬೆಳೀಲಿಕ್ಕೆ ಬಿಟ್ಟರೆ ಮುಂದೆ ನಮ್ಮಂಥವ್ರಿಗೆ ತುಂಬ ತೊಂದರೆ ಆಗ್ತದೆ. ಆದಷ್ಟು ಇವ್ರಿಗೆ ನೀವು ರಾಜಕೀಯವಾಗಿ ಬುದ್ಧಿ ಕಲಿಸ್ಬೇಕು. ನೀವು ಇವ್ರಿಗೆ ಓಟ್ ಕೇಳ್ಕೊಂಡು ಬರ್ತಾರಲ್ಲ ನಿಮ್ಮ ಮನೆ ಹತ್ರಕ್ಕೆ, ನಾವು ಓಟ್ ಹಾಕ್ಬೇಕಾರೆ ಅದು ಮಾಲಿನ್ಯ ಆಗಲ್ವಾ ನಿಮಗೆ ಓಟು? ನಮ್ಮ ಓಟು ದಲಿತರ ಓಟು ನಿಮಗೆ ಮಾಲಿನ್ಯ ಆಗಲ್ವೇನ್ರಿ? ನಾವು ಉಂಡಿಗೆ ದುಡ್ಡು ಹಾಕ್ತೀವಲ್ಲ, ಅದು ಅಪವಿತ್ರವಾಗಲ್ವಾ? ನಾವು ಗುಡಿ ಕಟ್ತೀವಲ್ಲ, ಗಾರೆ ಕೆಲಸ ಮಾಡೋರು, ಕಲ್ಲೋರ್ದನಲ್ಲ, ಆಗ ಅಪವಿತ್ರವಾಗಲ್ವಾ ನಿಮ್ಮ ದೇವರು? ಯಾಕೆ ಇಂಥ ಕೊಳಕು ಮನಸ್ಥಿತಿಗಳು ನಿಮಗೆ ಹೇಳಿ? ಅದರಲ್ಲಿ ಏನೂ ಆಗಲ್ಲ. ಯಾಕೆ? ದುಡ್ಡಲ್ವ ಅದು? ನಿಮಗೆ ಓಟ್ ಬೇಕು, ನಾವು ಉಂಡಿಗೆ ಹಾಕೋ ದುಡ್ಡು ಬೇಕು. ಆದರೆ ದೇವಸ್ಥಾನದ ಒಳಗಡೆ ಬರೋಕ್ಕೆ ದಲಿತರು ಬೇಡ. ಯಾವ ಇದ್ರಲ್ಲಿ ಬದುಕ್ತಾ ಇದ್ದೀವಿ ನಾವು? ಯಾವ ಶತಮಾನದಲ್ಲಿದ್ದೀವಿ ಇನ್ನೂ? ಆದಷ್ಟು ನಾವು ಬುದ್ಧಿ ಕಲೀಲಿಲ್ಲ ಅಂತಂದರೆ ಇವರು ನಮ್ಮನ್ನ ಬದುಕಲಿಕ್ಕೆ ಬಿಡಲ್ಲ. ನಾವು ಆದಷ್ಟು ಇಂಥವ್ರಿಗೆ ಎಚ್ಚರಿಕೆಯಿಂದ ಬುದ್ಧಿ ಕಲಿಸ್ಬೇಕು.